ಕಳೆದ 2 ವರ್ಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಗದರ್ಶನದೊಂದಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ರಾಜ್ಯ ಕಾರ್ಮಿಕ ಇಲಾಖೆ ಜಾರಿಗೆ ತಂದ ಕಾರ್ಮಿಕ ಪರ ಯೋಜನೆಗಳ ಕಿರುನೋಟದ ಶ್ರಮಿಕ ಬಂಧು ಸಂತೋಷ್ ಲಾಡ್ ಕಿರು ಹೊತ್ತಿಗೆಯನ್ನು ಇಂದು ಜಿಲ್ಲಾ ಯುವ ಕಾಂಗ್ರೆಸ್ ಮುಖಂಡರು ಬಿಡುಗಡೆ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ ಬಳಿಕ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಮುಖಂಡ ಎಚ್.ಪಿ. ಗಿರೀಶ್ ಮಾತನಾಡಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷಗಳಾದವು. ಚುನಾವಣಾ ಮುನ್ನ ಪಕ್ಷ ನೀಡಿದ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದು ನುಡಿದಂತೆ ನಡೆದ ಹಿನ್ನೆಲೆಯಲ್ಲಿ ಮೊನ್ನೆಯಷ್ಟೇ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಡೆದ ಸಂಕಲ್ಪ ಸಮರ್ಪಣಾ ಸಮಾವೇಶ ಅಭೂತಪೂರ್ವ ಯಶಸ್ವಿ ಕಂಡಿತು. ಇಂದು ನಮ್ಮ ಸರ್ಕಾರ ಜನಪರವಾದ ಸರ್ಕಾರ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎಂದರು. ಇನ್ನು ವಿಶೇಷವಾಗಿ ಕ್ರಿಯಾಶೀಲ ಯುವ ನಾಯಕ ಸಂತೋಷ್ ಲಾಡ್ ರವರು ಕಾರ್ಮಿಕ ಸಚಿವರಾಗಿ ಈ 2 ವರ್ಷದ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಮೇಲ್ಗೈ ಸಂಬಂಧಿಸಿದಂತೆ ಮೈಲಿಗಲ್ಲು ಎನ್ನುವ ಹಾಗೆ ಅನೇಕ ಮಹತ್ತರ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಮೋಟಾರ್ ಸಾರಿಗೆ ಮತ್ತು ಇನ್ನಿತರ ಸಂಬಂಧಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯ ಒದಗಿಸುವ ಉದ್ದೇಶಕ್ಕಾಗಿ ಕರ್ನಾಟಕ ಮೋಟಾರ್ ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಕಲ್ಯಾಣ ಕಾಯ್ದೆಯೊಂದಿಗೆ ಜಾರಿಗೆಯನ್ನು ತರಲಾಗಿದೆ. ವಿಶೇಷವಾಗಿ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಚುನಾವಣಾ ಪೂರ್ವದಲ್ಲಿ ನೀಡಿದಂತಹ 5 ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಇವತ್ತು ನೀಡ್ತಾ ಈ ರಾಜ್ಯದ 2.5ರಿಂದ 3 ಕೋಟಿ ಫಲಾನುಭವಿಗಳಿಗೆ ಪಂಚ ಗ್ಯಾರಂಟಿಯನ್ನು ನೀಡ್ತಾ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಎಲ್ಲ ಇಲಾಖೆಯವಾರು ಸಹ ಚುನಾವಣಾ ಪೂರ್ವದಲ್ಲಿ ನೀಡಿದಂತಹ ಬದ್ಧತೆಯ ಗ್ಯಾರಂಟಿಗಳನ್ನು ಇವತ್ತು ಮೊನ್ನೆ ನಡೆದಂತಹ 20ನೇ ತಾರೀಕು ನಡೆದಂತಹ ಹೊಸಪೇಟೆಯ 2 ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಸಂಕಲ್ಪ ಸಮರ್ಪಣಾ ಸಮಾವೇಶದಲ್ಲಿ 1,11,000 ಭೂ ಗ್ಯಾರಂಟಿ ನೀಡೋ ಜೊತೆಗೆ ಇವತ್ತು ಅದೇ ರೀತಿ ನಮ್ಮ ಶ್ರಮಿಕ ವರ್ಗ ಶ್ರಮಜಯ ಮೆಹತೆ ನನಗೆ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅತ್ಯಂತ ರಾಜ್ಯದಲ್ಲಿ ಕ್ರಿಯಾಶೀಲ ಸಚಿವರು ಯಾವುದೇ ಒಂದು ಅವಘಡಗಳಲ್ಲಿ ಏನಾದರೂ ಸಂಭವಿಸಿದ ಸಂದರ್ಭದಲ್ಲಿ ಯಾವುದೇ ಹಿಂದು ಮುಂದೆ ನೋಡದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕರೆಗೆ ತಕ್ಷಣ ಧಾವಿಸಿ ಆ ಸಂದರ್ಭಗಳನ್ನು ಪರಿಸ್ಥಿತಿಯನ್ನು ಬಗೆಹರಿಸುವಂಥ ಒಬ್ಬ ದಿಟ್ಟ ನಾಯಕ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು 2 ವರ್ಷಗಳ ಹಿಂದೆ ಜೂನ್ ತಿಂಗಳಲ್ಲಿ ಏನು ಇಲಾಖೆಯನ್ನು ಅವರ ಜವಾಬ್ದಾರಿನ ಅಧಿಕಾರನ ವಹಿಸ್ಕೊಂಡ್ರು, ಅಂದಿನಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 38,52,000 ಏನು ಮಂಡಳಿಯಲ್ಲಿ ನೋಂದಾಯಿತಾದಂತಹ ಕಾರ್ಮಿಕರಿಗೆ, ನೈಜ ಕಾರ್ಮಿಕರಿಗೆ ಸವಲತ್ತುಗಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಇಲಾಖೆಯ ಕಾರ್ಯಪ್ರವೃತ್ತಿನ ಅತಿ ಹೆಚ್ಚು ಒಂದು ಸಕ್ರಿಯವಾಗಿ ತೊಡ್ಕೊಂಡು ಎಲ್ಲ ಜಿಲ್ಲಾವಾರು ಪ್ರವಾಸಗಳನ್ನು ಮಾಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಮಿಕರ ಸಮಸ್ಯೆಗಳನ್ನು ಮನಗಂಡು ಇವತ್ತು ಉದಾಹರಣೆಗೆ ಆ ಸಮಸ್ಯೆಗಳು ಯಾವ ರೀತಿ ಇತ್ತು ಅಂದರೆ ಇವತ್ತು ಸಾರಿಗೆ ವಾಹನ ಚಾಲಕರ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಇವತ್ತೇನು ನಾವು ಮನೆಗೆ ಪತ್ರಿಕೆಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮನೆಗಳಿಗೆ ಪತ್ರಿಕೆಗಳನ್ನು ವಿತರಣೆ ಮಾಡ್ತಕ್ಕಂಥ ವಿತರಕರ ಪರವಾಗಿ, ಜೊತೆಗೆ ಜನರಿಗೆ ಅಗತ್ಯವಿರುವಂಥ ವಸ್ತುಗಳನ್ನು ಮನೆಗೆ ತಲುಪಿಸುವಂಥ ಹೋಮ್ ಡೆಲಿವರಿ ಬಾಯ್ಸ್ಗಳಿಗೆ ಒಂದು ಗೀಗ್ ಮಂಡಳಿಯನ್ನು ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಗೀಗ್ ಕಾರ್ಮಿಕರಿಗೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇವತ್ತು ಏನಾದರೂ ಒಂದು ಭದ್ರತೆಯನ್ನು ಕೊಟ್ಟಿರೋಂಥ ಸರ್ಕಾರ ಮತ್ತು ಇಲಾಖೆ ಮತ್ತು ಸಚಿವರಾದರೆ ಇವತ್ತು ಸಂತೋಷ್ ಲಾಡ್
ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಸಂದರ್ಭದಲ್ಲಿ ಹೇಳಿದಂತಹ ಗೀಗ್ ಕಾರ್ಮಿಕರ ಪರ ಅಂತ ಒಂದು ಧ್ವನಿಗೆ ಇವತ್ತು ನಮ್ಮ ಸರ್ಕಾರ ಗೀಗ್ ಕಾರ್ಮಿಕರ ಭದ್ರತಾ ಮಂಡಳಿಯನ್ನು ಇವತ್ತು ಸ್ಥಾಪನೆ ಮಾಡೋ ಮುಖಾಂತರ ಇವತ್ತು ಈಗಾಗಲೇ ರಾಜ್ಯದಲ್ಲಿ 40,000ಕ್ಕೂ ಅಧಿಕ ಹೆಚ್ಚು ಗೀಗ್ ಕಾರ್ಮಿಕರು ಇವತ್ತು ಆ ಮಂಡಳಿಯಿಂದ ಅವರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಪಡೆದಿದ್ದಾರೆ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ನಾವು ಈ ಗೀಗ್ ಮಂಡಳಿಯ ಕಾರ್ಮಿಕರ ಪರವಾಗಿ ಪ್ರಚಾರಗಳನ್ನು ಮಾಡೋ ಮುಖಾಂತರ ಆ ಕಾರ್ಮಿಕರಿಗೆ ಯಾವ ರೀತಿ ಅವರು ಕಾರ್ಮಿಕ ಯೋಜನೆಯನ್ನು ಪಡಿಬೇಕು ಅನ್ನೋಂಥ ಮಾಹಿತಿಗಳನ್ನು ಸಹ ನೀಡ್ತಾ ಇದ್ದೇವೆ. ಜೊತೆಗೆ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತೇನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ವಹಿಸ್ಕೊಂಡ ಮೇಲೆ ಅವರ 2 ವರ್ಷದ ಸಾಧನೆಯನ್ನು ಒಂದು ಕಿರುಹೊತ್ತಿಗೆ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಯುವ ಸಮುದಾಯದ ಕೈಯಲ್ಲಿ ಅರ್ಹ ಫಲಾನುಭವಿಗಳು ಕಾರ್ಮಿಕರ ಬಳಿಗೆ ಹೋಗಿ ಅವರಿಗೆ ಮಾಹಿತಿಯನ್ನು ತಿಳಿಸುವಂಥ ಕಾರ್ಯವನ್ನು ಇವತ್ತು ಮಾನ್ಯ ಸಂತೋಷ್ ಲಾಡ್ ಅವರು ನಮಗೆಲ್ಲ ನಮ್ಮಂಥ ಯುವ ಕಾಂಗ್ರೆಸ್ನ ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಯುವ ಏನು ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರಿಗೆ ಇವತ್ತು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕಿರುಹೊತ್ತಿಗೆಯನ್ನು ನಮ್ಮೆಲ್ಲ ಪತ್ರಕರ್ತರ ಸಮ್ಮುಖದಲ್ಲಿ ಇವತ್ತು ಒಂದು ಬಿಡುಗಡೆಯನ್ನು ಮಾಡಿ ಜಿಲ್ಲೆಯ ಎಲ್ಲ ಏನು ಕಾರ್ಮಿಕ ವಲಯದಲ್ಲಿದ್ದಾರೆ ಅವರಿಗೆ ಒಂದು ಮಾಹಿತಿ ನೀಡೋ ಜೊತೆಗೆ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ನಿಂದ ಆ ಕಾರ್ಮಿಕ ಇಲಾಖೆಯನ್ನು ತಲುಪುವಂಥ ಪ್ರತಿ ಅಸೆಂಬ್ಲಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಇವತ್ತು ನಮ್ಮೆಲ್ಲ ಇರ್ತಕ್ಕಂಥ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳ ಮುಖಾಂತರ ಆ ಕಾರ್ಮಿಕರನ್ನು ತಲುಪಿ ಆ ಕಾರ್ಮಿಕರಿಗೆ ಯೋಜನೆಗಳನ್ನು ತಲುಪಿಸುವಂಥ ಕಾರ್ಯವನ್ನು ನಾವು ಇವತ್ತು ನಿಜವಾಗ್ಲೂ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಇವತ್ತೊಂದು ಖುಷಿ ಆಗ್ತದೆ. ಮಾನ್ಯ ಸಂತೋಷ್ ಲಾಡ್ ಅವರು ಸಚಿವರಾದ ಮೇಲೆ ಕಾರ್ಮಿಕರ ಆರೋಗ್ಯದ ವಿಚಾರವಾಗಿ 100ಕ್ಕೂ ಹೆಚ್ಚು ಹೈಟೆಕ್ ಸಂಚಾರಿ ವಾಹನಗಳ ಮುಖಾಂತರ ಆರೋಗ್ಯ ತಪಾಸಣಾ ಕೇಂದ್ರಗಳನ್ನು ಇವತ್ತು ತೆರೆದಿ ಇವತ್ತು ಯಾಕಂದರೆ ಒಬ್ಬ ಲೇಬರು ಇವತ್ತು ಬೆಳಗ್ಗೆ ಕೆಲಸಕ್ಕೆ ಹೋದ ಅಂದರೆ ಆತ ಬರ್ತಕ್ಕಂಥದ್ದು ಸಂಜೆ. ಆದರೆ ಅವನೇನೋ ಹುಷಾರಿಲ್ಲ ಅಂತೇಳಿ ಸಣ್ಣ ಹುಷಾರಿಲ್ಲ ಅಥವಾ ಏನೋ ಒಂದು ಜ್ವರ ಬಂತು ಅಂದರೆ ಆತ ತೋರಿಸ್ಕೊಳಕ್ಕೆ ಹೋಗಲ್ಲ, ಮತ್ತೆ ಕೆಲಸಕ್ಕೆ ಹೋಗ್ತಾನೆ. ಆ ಹೋದ ಸಂದರ್ಭದಲ್ಲಿ ಅವಘಡ ಸಂಭವಿಸುವಂಥದ್ದು. ಇವತ್ತು ಅವರಿರ್ತಕ್ಕಂಥ ಕಾರ್ಯನಿರ್ವಹಿಸುವಂಥ ಜಾಗಕ್ಕೇ ಸಂಚಾರಿ ಹೈಟೆಕ್ ಆಂಬುಲೆನ್ಸ್ಗಳು ಮತ್ತು ಆರೋಗ್ಯ ಕೇಂದ್ರಗಳನ್ನು ಕಳಿಸೋ ಮುಖಾಂತರ ಅವರಿಗೆ ಒಂದು ಆರೋಗ್ಯಕ್ಕೆ ಒಂದು ಬದ್ಧತೆ ನೀಡಿದ್ದಾರೆ. ಇವತ್ತು ಎಲ್ಲ ವಿಚಾರವಾಗಿ ಇವತ್ತು ಏನಾಗುತ್ತೆ ಅಂದರೆ ಒಂದೊಂದು ಮಂಡಳಿಗಳಲ್ಲಿ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ಅಸಂಘಟಿತ ವಲಯ, ಕಟ್ಟಡ ಕಾರ್ಮಿಕರು, ಇತರೆ ಕಟ್ಟಡ ಕಾರ್ಮಿಕರು ಮತ್ತು ಸಂಘಟನೆ ಹೋಗ್ತಕ್ಕಂಥ ಕಾರ್ಮಿಕ ಸಂಘಟನೆಗಳು ಎಲ್ಲರಿಗೂ ಇವತ್ತು ಭದ್ರತೆಯನ್ನು ಮಾಡೋ ಮುಖಾಂತರ ಇವತ್ತು ಎಷ್ಟು ಜನ ಕಾರ್ಮಿಕರು ಖಾಸಗಿ ವಲಯದಲ್ಲಿ ನಿರ್ವಹಿಸ್ತಕ್ಕಂಥವ್ರು ಇವತ್ತು ಖಾಸಗಿ ವಲಯದ ಕಂಪನಿಗಳ ಕಾರ್ಪೊರೇಟ್ ಕಂಪನಿಗಳಿಂದ ಇವತ್ತು ಅಲ್ಲಿರ್ತಕ್ಕಂಥ ಮಾಲೀಕರಿಂದ ವಂಚನೆಗೊಳಗಾಗ್ತಿದ್ದವರಿಗೆ ಮತ್ತು ಗುತ್ತಿಗೆ ಆಧಾರದ ಮೇಲೆ ಇವತ್ತು ಕಾರ್ಯನಿರ್ವಹಿಸ್ತಿದ್ದಂತಹ ಇವತ್ತು ಗುತ್ತಿಗೆ ಆಧಾರದ ರಹಿತ ನೌಕರರನ್ನ ಇವತ್ತು ಒಂದು ಜಿಲ್ಲಾ ಸಮಿತಿಯನ್ನು ಮಾಡಿ ಅದರ ಮುಖಾಂತರ ಜಿಲ್ಲಾ ಕಾರ್ಮಿಕರ ಸಹಕಾರ ಸಮಿತಿ ಮಾಡೋ ಮುಖಾಂತರ ಇವತ್ತು ಪ್ರಾಯೋಗಿಕವಾಗಿ ಬೀದರ್ ಜಿಲ್ಲೆಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿಜವಾಗ್ಲೂ ಒಬ್ಬ ಮ್ಯಾನ್ ಪವರ್ ಏಜೆನ್ಸಿಲಿ ಏನು ಕೆಲಸ ಮಾಡ್ತಿದ್ದಂಥ ಕಾರ್ಮಿಕನಿಗೆ ಭದ್ರತೆ ಸಿಗಬೇಕಾದಂಥದ್ದು. ಯಾಕಂದರೆ ಮ್ಯಾನ್ ಪವರ್ ಏಜೆನ್ಸಿಯನ್ನು ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಆ ಮ್ಯಾನ್ ಪವರ್ ನೌಕರರನ್ನು ಆ ಕಾರ್ಮಿಕರನ್ನು ದುಡಿಸ್ಕೊತಾರಾದರೆ ಕೆಲವೊಂದು ಸಂದರ್ಭದಲ್ಲಿ ಅವರು ESI, ಹಣವೂ ಸಹ ಸಿಗ್ಲಂಥ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿರೋಂಥದ್ದು ನೀವೆಲ್ಲ ನೋಡಿದ್ದೀರಾ. ಅದಕ್ಕಾಗಿ ಇವತ್ತು ಅಂಥವೆಲ್ಲ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ಒಂದು ವಿಶೇಷವಾದಂತಹ ಜಿಲ್ಲಾ ಕಾರ್ಮಿಕರ ಸಹಕಾರ ಸಮಿತಿ ಅನ್ನೋದನ್ನು ಸಹ ಇವತ್ತು ಈ ದಿನದಲ್ಲಿ ಮಾಡ್ತಿದ್ದಾರೆ. ಇವತ್ತು ಗೀಗ್ ಕಾರ್ಮಿಕರಿಗೆ ಮಾಡಿರೋಂಥದ್ದು ಮಂಡಳಿ ಇವತ್ತು ನಿಜವಾಗ್ಲೂ ಇವತ್ತು ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ಆದರೆ ಅದನ್ನು ಸುಗ್ರೀವಾಜ್ಞೆ ಮುಖಾಂತರನೇ ಅವರು ಅನುಷ್ಠಾನ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿರೋದ್ರಿಂದ ಇವತ್ತು ಕಾರ್ಮಿಕ ಅಂತ ಸಂತೋಷ್ ಲಾಡ್ ಅವರು ಇವತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವ ಸಂಪುಟ ಇವತ್ತು ನಿಜವಾಗ್ಲೂ ಸುಗ್ರೀವಾಜ್ಞೆ ಮುಖಾಂತರ ತಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅವರಿಗೆ ಒಂದು ಬದ್ಧತೆಯಿಂದ ನಾವು ಅವರಿಗೆ ಅವರ ಹಕ್ಕನ್ನು ಕೊಡುವಂಥ ಕೆಲಸ ಆಗ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ನಾವು ಜಿಲ್ಲಾದ್ಯಂತ ಇಂದಿನಿಂದನೇ ಪ್ರಾರಂಭ ಈ ನಮ್ಮ ಕಾರ್ಮಿಕ ಇಲಾಖೆಯ ಇವತ್ತೇನು ಶ್ರಮಿಕ ಬಂಧು ಸರ್ಕಾರ ಇದು ಈ ಶ್ರಮಿಕ ಬಂಧು ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಅದಕ್ಕೆ